ನಮಸ್ಕಾರ ವೀಕ್ಷಕರೇ. ಜ್ಞಾನ ದೇಗುಲ ನಿತ್ಯ ಪಂಚಾಂಗದ ದಿನನಿತ್ಯದ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ಆಗಸ್ಟ್ 19, 2026 ಬುಧವಾರ. ಇದು ಬೆಂಗಳೂರು ಸ್ಥಳ. ಶ್ರಾವಣ ಶುಕ್ಲ ಪಕ್ಷದ ಸಪ್ತಮಿ ದಿವಸ. ಇಂದು ಪಂಚಾಂಗದ ಮುಖ್ಯ ವಿವರಗಳು: ದಿನ ಬುಧವಾರ, ದಿನಾಂಕ 19 ಆಗಸ್ಟ್ 2026, ಸಂವತ್ಸರ 1948 ಶಕ ಸಂವತ್ಸರ. ಮತ್ತು ಪಂಚಾಂಗದ ರೀತಿಯ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಶುಕ್ಲ ಸಪ್ತಮಿ ತಿಥಿ ಸಂಜೆ 7:19:45 ಇರುತ್ತೆ ಸಪ್ತಮಿ. ನಂತರ ಅಷ್ಟಮಿ ಪ್ರಾರಂಭ ಆಗುತ್ತೆ. ಸಿಂಹ ರಾಶಿ ಸೂರ್ಯನ, ಇದು ಚಂದ್ರ ರಾಶಿ ತುಲಾ ರಾಶಿ. ಸೂರ್ಯೋದಯ ಸುಮಾರು 6:08:49 ಬೆಳಿಗ್ಗೆ ಆಗುತ್ತೆ. ಸೂರ್ಯಾಸ್ತ ಅಂದರೆ ಮುಳುಗುವುದು ಸಮಯ 6:37:44. ಚಂದ್ರೋದಯ ಬೆಳಿಗ್ಗೆ ಅಂದರೆ 11:41 ಆಗುತ್ತೆ. ಅಂದರೆ ಮಾಸ ಶಕ 1948, ಪರಾಭವ ಸಂವತ್ಸರ, ಸೂರ್ಯ ಚಂದ್ರ ರಾಶಿ ಮತ್ತು ತಿಥಿಯ ವಿವರಗಳು ಬೆಂಗಳೂರಿನ ಒಂದು ಪಂಚಾಂಗದ ಮೂಲಗಳಲ್ಲಿ ಅದು ಹೊಂದಿಕೆ ಆಗುತ್ತೆ ಅಂತಕ್ಕಂಥದ್ದು. ನಕ್ಷತ್ರ ಸ್ವಾತಿ ನಕ್ಷತ್ರ, ಬೆಳಗ್ಗೆ 6:46:29 ಸ್ವಾತಿ ನಕ್ಷತ್ರ ಇರುತ್ತೆ. ನಂತರ ವಿಶಾಖ ನಕ್ಷತ್ರ ಆರಂಭವಾಗಿ ಮುಂದಿನ ದಿವಸ 20 ಆಗಸ್ಟ್ ಬೆಳಗ್ಗೆ ಸುಮಾರು 9:08 ಇರುತ್ತದೆ. ಆದ್ದರಿಂದ ಸೂರ್ಯೋದಯದ ಸಮಯದಲ್ಲಿ ಸ್ವಾತಿ ನಕ್ಷತ್ರವೇ ಇರುವುದರಿಂದ ಬೆಳಗ್ಗೆ 6:46 ನಂತರ ವಿಶಾಖ ಆಗುತ್ತದೆ. ಸ್ವಾತಿ ನಕ್ಷತ್ರದ ಅಧಿದೇವತೆ ವಾಯು, ವಿಶಾಖ ನಕ್ಷತ್ರದ ಅಧಿದೇವತೆ ಇಂದ್ರ, ಅಗ್ನಿ. ಬ್ರಹ್ಮಯೋಗ 20 ಆಗಸ್ಟ್ ಬೆಳಗಿನ ಸುಮಾರು 3:43 ಕೂಡ ಇಂದ್ರಯೋಗ. ಅಲ್ಲಿಂದ ಆಚೆಗೆ ಇಂದ್ರಯೋಗ ಪ್ರಾರಂಭವಾಗುತ್ತೆ. ಬ್ರಹ್ಮಯೋಗ ಅಲ್ಲಿ ತನಕ ಇರುತ್ತೆ. ಕರ್ಣ, ಗರಜಕರ್ಣ ಬೆಳಿಗ್ಗೆ 6:31 ಇರುತ್ತೆ. ನಂತರ ವಣಿಜಕರ್ಣ ಸಂಜೆ 7:19 ಇರುತ್ತೆ. ವಿಷ್ಟಿ ಭದ್ರ ಸಂಜೆ 7:20 ನಂತರ ಇರುತ್ತೆ. 3 ಈ ದಿವಸದ ಅಂದರೆ ಬೆಳಗಿಂದ ಹಿಡಿದು ಸಂಜೆವರೆಗೂ ಇರುತ್ತೆ ಅಂತಕ್ಕಂಥದ್ದು. ನಿತ್ಯ ದೇವತೆ ಸಪ್ತಮಿ ಸೂರ್ಯ ದೇವರು ಇವತ್ತಿನ ನಿತ್ಯ ದೇವತೆ, ತಿಥಿ ನಿತ್ಯ ದೇವತೆ ಅಂತ ಹೇಳ್ತಾರೆ. ಆದ್ದರಿಂದ ಸೂರ್ಯೋಪಾಸನೆ, ಆದಿತ್ಯ ಹೃದಯ, ಸೂರ್ಯ ನಮಸ್ಕಾರ, ಅರ್ಘ್ಯ ಪ್ರದಾನ ಮುಂತಾದವುಗಳಿಗೆ ಸಪ್ತಮಿ ವಿಶೇಷವಾಗಿ ಬಹಳ ಇದರ ದಿವಸ ಅಂತಕ್ಕಂಥದ್ದು. ಅಶುಭ ಕಾಲಗಳು: ರಾಹು ಕಾಲ 12:23 1:57, ಯಮಗಂಡ ಕಾಲ 7:41 9:15, ಗುಳಿಗೆ ಕಾಲ 10:49 ಬೆಳಗ್ಗೆಯಿಂದ 12:23 ಇರುತ್ತೆ. ದುರ್ಮುಹೂರ್ತ ಅಂತಕ್ಕಂಥದ್ದು ಸುಮಾರು 11:58 12:48 ಇರುತ್ತೆ. ವರ್ಜ್ಯ ಕಾಲ ಸುಮಾರು 12:55 2:41 ತನಕ. ಶುಭ ಮುಹೂರ್ತ ಬ್ರಹ್ಮ ಮುಹೂರ್ತ 4:36 ಬೆಳಗಿನ ಜಾವ 5:22 ತನಕ ಇರುತ್ತೆ. ಅಭಿಜಿನ್ ಮುಹೂರ್ತ 11:58 ಹಿಡಿದು 12:48 ತನಕ ಇರುತ್ತೆ. ಆದರೆ ಈ ಅಭಿಜಿನ್ ಮುಹೂರ್ತ ಅಂತಕ್ಕಂಥದ್ದು ರಾಹುಕಾಲ ಗುಳಿಗ ಕಾಲದ ಸಮೀಪದಲ್ಲಿರುವುದರಿಂದ ಪ್ರಮುಖವಾಗಿ ಹೊಸ ಕಾರ್ಯಗಳು ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಇದಕ್ಕೆ ಪ್ರತ್ಯೇಕವಾದ ಮುಹೂರ್ತ, ಅದನ್ನು ನೋಡುವುದು ಉತ್ತಮ ಅಂತಕ್ಕಂಥದ್ದು. ಇಂದು ತುಳಸಿದಾಸ ಜಯಂತಿ. ಮತ್ತು ಆಧ್ಯಾತ್ಮಿಕ ವಿಚಾರ ಹೇಳೋದಾದರೆ ಶುಕ್ಲ ಸಪ್ತಮಿ, ಸೂರ್ಯನ ಅಧಿದೇವತೆ, ಸ್ವಾತಿ ವಿಶಾಖ ನಕ್ಷತ್ರ ಇರುವುದರಿಂದ ಸೂರ್ಯೋಪಾಸನೆ, ಜಪ, ಧ್ಯಾನ, ವೇದಾಧ್ಯಯನ, ದಾನ ಮತ್ತು ಸಾತ್ವಿಕ ಕಾರ್ಯಗಳಿಗೆ ದಿನವನ್ನು ಆಧ್ಯಾತ್ಮಿಕವಾಗಿ ಬಳಸಬಹುದು ಅಂತಕ್ಕಂಥದ್ದು. ಇದಿಷ್ಟು ಈ ದಿನದ ಒಂದು ಪಂಚಾಂಗದ ವಿವರಗಳು. ನಮಸ್ಕಾರ ವೀಕ್ಷಕರೇ.